ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಒಳ್ಳೆ ಕಾಳೆ ಹಾಕಿದೆ ಶಿಷ್ಯ ಮಾತ್ರ. 6 6 6 6 ಬೇಡ. ಇದು ಟೈಮ್ ಸಿಗ್ತಲ್ಲ ಫ್ರೆಂಡ್ಸ್, ಅದಕ್ಕೆ ತೊಗೊಳಂಗೆ ಬಿಟ್ಬಿಟ್ಟು. ಸರಿ, ಗೇಮ್ ಫಸ್ಟೇ ಫಿನಿಶ್ ಆಯಿತು ನನಗೆ. ಶೇಟ್ ಫಿನಿಶ್ ಆಯಿತು. ಗೊತ್ತಲ್ಲ ಫ್ರೆಂಡ್ಸ್, ವಿನ್ ಆಗಬೇಕಂದ್ರೆ ಹುಟ್ಟಿರೋರು ನಾವು. ಬಟ್ ಏನು ಗೊತ್ತಾ ಪ್ರಾಬ್ಲಮ್ಮು, ನಾವು ಗೊತ್ತಲ್ಲ ವಿನ್ ಆಗಬೇಕಂತ ಹುಟ್ಟಿರೋರು. ಪ್ರಾಬ್ಲಮ್ ಏನು ಗೊತ್ತಾ, ಆಲ್ರೆಡಿ ಫಸ್ಟೇ ಆಗೋಗಿತ್ತು ನಮ್ಮದು. ವಿನ್ ಆಗಿತ್ತು, ಬಟ್ ನನ್ನ ಸೆಲೆಕ್ಟ್ ಮಾಡೋ ಟೈಮ್ ಸ್ವಲ್ಪ ಇದಾಯಿತು ಅಷ್ಟೆ. ಎರಡು ಟೂ 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 ನಿನ್ನ ಜೊತೆ ನಾ ಟೂ 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 ಟೂ. ಎಂಟು 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 ಹಾಕೋಣ ಸಸಿ ಇರಲಿ. ಸುಮ್ಮನೆ ಬೇಜಾರಾಗ್ತಿದೆ, ಏನೇನು ಮಾಡ್ತೀರ. ಇನ್ನೊಂದು 8 9 ಅಂತ ಅಂದ್ಕೊಂಡೆ. ನೀನು ಎಸ್ ನೋಡೋಣ. ಅಯ್ಯೋ ಜಾಕು 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 ಬಂದ, ಜಾಕು ನಮ್ಮ ಜಾಕು ಬಂದ. ಎಲ್ಲ ಅಂತಾಡ್ತಾರ ಗುರು, ಜಾಸ್ತಿ ಹಾಕಾಡು ಅಂತ. ಬಟ್ಟು ಜಾಸ್ತಿ ದುಡ್ಡು ಹಾಕಿದ್ರೆ ಆಸೆ ಜಾಸ್ತಿ ಆಗುತ್ತೆ. ನನಗೆ ಆಸೆ ಜಾಸ್ತಿ ಆಗಲಿ ಅಂತ ಹೇಳ್ತಾರ ಗುರು. ದುಡ್ಡು ಮಾಡಬೇಕು ಅಂತ ಆಡ್ತಾರ ಗುರು, ಟೈಮ್ ಪಾಸ್ ಆಗಲಿ ಅಂತ ಆಡ್ತಾರದಷ್ಟೇ. ನನಗೆ ದುಡ್ಡು ಮಾಡೋಕ್ಕೆ ಬೇರೆ 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 ಕೆಲಸ ಇದೆ ಗುರು. ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಫ್ರೀ ಟೈಮ್ ಮಾಡಿ ಆಡ್ತೀನಿ ಅಷ್ಟೇ ಗುರು, ಅಷ್ಟೇ. ಇದೆಲ್ಲ ಯಾವಾಗೂ ಫ್ರೀ ಇಲ್ಲ ಗುರು. ಸ್ವಲ್ಪ ಕೆಲಸ ಇಲ್ಲದ್ರೆ ಟೈಮಲ್ಲಿ ಮಾತ್ರ ಸ್ವಲ್ಪ ಫ್ರೀ ಆಗ್ತೀನಿ. 3 4 5 6 ನೀನು ಬೇಕಾಗ್ತೀಯ, ಇಲ್ಲಿಗೆ ಬಾ. 9 9 9. ಎಲ್ಲ ಇದು 3 ಬೇರೆ ಬೇರೆ ಕಾರ್ಡ್ ಆಗುತ್ತಲ್ಲ ಗುರು. ಸುಮ್ಮನೆ ತಮಾಷೆಗೆ ಬಂದರೆ ಈ ಥರ ಬರ್ತವೆ. ನಮ್ಮನ್ನೆಲ್ಲ ಪರದೇ ಇಲ್ಲ ಗುರು. ಇವಾಗ ಹಾಕೋಬೋದು ಗುರು, ಹಿಂಗೆ ಹಿಂಗೆ ಹಾಕ್ಕೊಂಡು 7 ಪಾಯಿಂಟ್ಸ್ ಬಂತು ನೋಡಿ. ಇಲ್ಲಿ ಹಾಕಿದ್ರೆ ನನಗೆ 16 ಪಾಯಿಂಟ್ಸು. 4 12 ಪಾಯಿಂಟ್ಸ್. ಏನು ಮಾಡೋಣ ನಮ್ಮ ಮನೆಗೆ ಅಂದರೆ, ಹುಡುಗರು 3 ಆಟ ಆಡೋದಾ, 3 ಆಟ ಆಡಿದೆ. 3 ಆಟ ಆಡೋದು ಗೆಲ್ತೀವಿ. ಬಟ್ ಅವ್ನಿಗೆ ಒಂದೇ ಚಾನ್ಸ್ ಇದೆ ಅಷ್ಟೇ. ಅವ್ನಿಗೆ ಒಂದೇ ಕಾರ್ಡ್ ಬೇಕಾಗಿತ್ತು, ನನಗೂ ಒಂದೇ ಕಾರ್ಡ್ ಬೇಕಾಗಿತ್ತು. 3 ಜೋಕರ್ ಅಂದರೆ ನಾನೊಬ್ಬ.
3 ಜೋಕರು, ನಾನೊಬ್ಬ, 4 ಜೋಕರು. ಅದಕ್ಕೇನು ಮಾಡೋಣ ಗುರು? ಏನಂತೀರಾ? ಏನಂತೀರಾ? ಹೆಂಗೆ ನಾವು? ಅಯ್ಯೋ, 9, 10 ಜೂನ್ ಅದು ಬಂದು ಫೋರ್ತ್ ಕಾಲ್ ಮಾಡೋದೇ ಗುರು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಗುರು. ನಿಜವಾಗ್ಲು ನಾನು ತುಂಬ ಸಲ ಮಾಡಿದ್ದೀನಿ. ಈ ನೋಡು, ಟೆಸ್ಟ್ ಮಾಡೋಕೆ ಮುಂಚೆನೇ ಬರ್ತಾರೆ ಯಾಕೆ ಕಾರ್ಡ್ಗಳು? ಒಂದೇ ಕಾರ್ಡ್ಗೆ ಹಿಂಗೆ ಹಿಂಸೆ ಆಗೋರು. ಆವಾಗಲೇ ಶೋ ಹಾಕಿರೋ ಅಮೌಂಟ್ ಬಂದಿರೋದು, ಅಮೌಂಟ್ ಜಾಸ್ತಿನೇ. ಯಾವಾಗೂ ಇದೇ ಪ್ರಾಬ್ಲಮ್ ಗುರು, ನನಗೆ ಅದಕ್ಕೆ ಬೇಜಾರಾಗೋದಪ್ಪ. ಅಲ್ಲ, ಒಂದೇ ಒಂದು ಕಾರ್ಡ್ ಇರೋದ ಗೊತ್ತಾ, ಅದು ಬರೋಕ್ಕೆ. ನೋಡಿ, ಈ ಗೇಮಲ್ಲಿ ನಾನು 4 ಗೇಮ್ ಆಡೋದು 4 ವಿನ್ ಆದ ಗುರು. ಎಸ್ 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 10. ನಾವು ಎತ್ಕೊಂಡೇನು ಗೊತ್ತಾ ಆ ಕಾರ್ಡು ಬಿಡಬಾರ್ದು ವಾಪಸ್ ನಾವು. ಅದೊಂದು ಮೇಂಟೈನ್ ಮಾಡಬೇಕು ನಾವು. ಯಾಕಂತ ನಾನು ಹೇಳ್ತೀನಿ ನಿಮಗೆ. 8, 9, 10, 11 ಈ ಹತ್ತಿರ ಏನೇ ಬಿಟ್ಟರೆ ಅಂತ ಅದಕ್ಕೊಂದು ಕಾರಣನೂ ಇದೆ. ಆ ಕಾರಣ ನಾನು ಶೀಘ್ರದಲ್ಲೇ ಹೇಳ್ತೀನಿ ನಿಮಗೆ. ಕಿಂಗ್ ಆಗ್ತೀರಾ? ಎಸ್ ಔಟ್. $40 ಪಾಯಿಂಟ್ಸು. ಹಂಗಂದ್ರೆ 70 ಪಾಯಿಂಟ್ಸನ್ನು ತೆಗಿಬೇಕು ನಾನು ಇವಾಗ. 10 ಪಾಯಿಂಟ್ಸ್ ತೆಗಿಬೇಕು ಅಂದಾಗಲೇ ಬಂದ್ಬಿಡುತ್ತೆ ಅವರು. ಅವ್ರು ಯಾರು ಯೂಸ್ ಇಲ್ಲ. ಬಿಕಾಸ್ ಯಾಕಂದರೆ ನೆಕ್ಸ್ಟು ನಾನು ನೋಡಿ ಇವಾಗ 8 ಒಂದು ಯೂಸ್ ಇಲ್ಲ. ನೋಡಿ 6, 7, 8, 6, 7, 8 ಹಿಂಗೆ ಹಾಕೊಂಡ 1, 2, 3 ಹಿಂಗೆ ಹಾಕೊಂಡ ಫಿನಿಶ್ ಕೊಟ್ಟಾಗಿರು. ಸಂದೀಪ್ ಶಿಷ್ಯ, ಸಾರಿ ಮಗ, ವ್ಯಾನೇ ವಿನ್ ಆಗ್ತಿದ್ದ, ಬೇಜಾರು ಮಾಡ್ಕೊಬೇಡ. ಏನು ಮಾಡ್ತೀಯಾ? ಲಕ್ಕು ನಮ್ಮ ಕಡೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ. 1,000 ಹಾಕಿದಿದ್ರೆ ಎಷ್ಟೊತ್ತಿಗೆ ನಾನು ಆರಾಮಾಗಿ ಇಸ್ಕೊಂಡ್ಬಿಡ್ತಾ ಗುರು. ಯಾವ್ದು 6 6 ಸೀರಿಯಸ್ ಬೇಡ ಗುರು ನನಗೆ. ಕಿಂಗ್ ಇರಲಿ, ಚಿಕ್ಕ ಬಿಟ್ಬಿಡ್ತೀನಿ. ಯಾಕೆ ಕಿಂಗ್ ಇಟ್ಕೊಂಡೆ ಅಂದರೆ ಹೇಳ್ತೀನಿ ಕೇಳಿ. ನೆಕ್ಸ್ಟು 10 ಆ್ಯಕ್ಚುಲಿ 7 ಇಲ್ಲಿ ಹಾಕೋಬೋದಾ? ಹಾಕೋಣಕ್ಕಾಗಲ್ಲ ಗುರು. ಕಿಂಗು ಹೋಗಿರೋ ಸ್ವಲ್ಪ 7. ಸೊ 7 ನನಗೆ ಬೇಡ. 6 ಯಾಕೋ ಈಗ ಸ್ವಲ್ಪ ಎಡವಟ್ ಆಗ್ತಾಯಿದೆ ಗುರು. ಚೆನ್ನಾಗಿ ಡೌಟ್ ಇತ್ತು ಈ ಗೇಮು.
ಕಂಟಿನ್ಯೂ ಆಗಿ ಗೆಲ್ತಾ ಇರ್ಬಾರ್ದು ಗುರು. ಸೋಲಕ್ಕೂ ಅವಾಗವಾಗ ಟೈಮ್ ಕೊಡಬೇಕು. ಈ ಬಾರ ಸ್ವಲ್ಪ ಶಿಷ್ಯ ಎಮ್ಮೂರು ನನಗಾದ್ರೆ ಬಂದಿರ ಆಡ್ಬೋದಾಗಿತ್ತು. ಜಾಕ್ ಫಸ್ಟ್ ಕಾರ್ಡ್ ಆದ್ರೆ ಬಿಟ್ಟರೆ ತಗೊಳ್ಳಿ, ಅದು ನಿಮ್ಗೆ ಯೂಸ್ ಇಲ್ಲ ಅಂದರೂ ತಗೊಳ್ಳಿ. ಯಾಕಂದರೆ ಆ ಕಾರ್ಡೇ ನಿಮಗೆ ಯೂಸ್ ಮಾಡೋದು, ಆ ಕಾರ್ಡು ನಿಮಗೆ ಬೇಕಾಗುತ್ತೆ. ಒಂಬತ್ತು, 10, 11, 12 ಚಾಕು, 10 ಏಸು ತಗೊಂಡ್ರೆ ಯೂಸ್ ಆಗುತ್ತೆ. ಯಾಕಂದರೆ ಇದು 3 ಕಾರ್ಡ್ ಇದೆಯಲ್ಲ ಅಲ್ಲಿ. ಈ 9 ಹಿಂಗೆ ಬಿಡ್ತೀನಿ ಅಂದ್ಕೊಳ್ಳಿ, ಎಕ್ಸಾಂಪಲ್ ಅವನು 10 ಆಗ್ತಾನೆ ಅಷ್ಟು. ಹಾಕಿಲ್ಲ. 2 ಟ್ಯೂನ್. ನೆಕ್ಸ್ಟ್ ಜಾಕ್ ಬಿಡೋದು ಅಷ್ಟೇ ಕೆಲಸ. 7 6 ಜಾಕ್ ಬಿಡ್ತೀನಿ. 81 ಪಾಯಿಂಟ್ ಸ್ಕೋರು. ನನಗೆ ಗೊತ್ತು ಹಿಂಗೇ ಮಾಡ್ತೀನಿ ಅಂತ ಅನ್ನೋದ. ಒಂದೇ ಕಡಲಿ ಗೇಮ್ ಆಗೋತಲ್ಲ. ತಾಳ್ಮೆಯಿಂದ ಆಡಬೇಕು. ತಾಳ್ಮೆಯಿಂದ ಆಡಿದ್ರೆ ಗೆಲ್ತೀವಿ. ಇಲ್ಲ ದುಡ್ಡು ಬೇಕು ತಾಳ್ಮೆ ಇದ್ರೆ ಆಡಿದ್ರೆ ಗೆಲ್ಲಲಾಗು. ನೋಡು 5 7 5, 6, 7 ಟನ್. 10 8 5, 6, 7 ಅವಾಗಿಂದ ನೀವು ಬಿಡ್ತಾನೆ ನಾನು ಇರೋಗುರು ಎತ್ಕೊಂಬಿಡೋಣ, ಹಿಂಸೆ ಕೊಡ್ತಾನೆ ನಾನು. ಅದಕ್ಕೆ 8, 9, 10 2, 2, 2 ಈ 10 ನನಗೆ ಬೇಡ ಗುರು. 5 ಸದ್ಯಕ್ಕೆ ಬೇಡ. ನೆಕ್ಸ್ಟ್ ಏಸು ಬಿಡೋದು ನಾನು. 6 ಆಗಲೇಬೇಕಿತ್ತು 6 ನನಗೆ. ಆ 3 ಏಸಿದೆ ಗೊತ್ತಾ, ಆ 2 ಏಸಿಂದ ನನಗೆ 20 ಪಾಯಿಂಟ್ಸ್ ಹೋಗಿರೋದು ನನಗಲ್ಲಿ. ಸೊ ನೆಕ್ಸ್ಟು ಆ ಏಸ್ಗಳನ್ನ ಬಿಡ್ಬೇಕು ನಾನು. ಒಳ್ಳೆ ಕಾರ್ಡ್, ಒಂದೇ ಒಂದು ಕಾರ್ಡ್ ಬಂದರೆ ಸಾಕು. ಟ್ಯೂನು ನೋಡಿ, ಇವಾಗ ನಾನು ಈ ಏಸ್ನ ಬಿಟ್ಟರೆ ನನಗೊಂದು 10 ಪಾಯಿಂಟ್ ಸೇವ್ ಆಯಿತು. 5, 6, 7, 8, 6 ಬೇಕಾಗಿತ್ತು. ನಾನು 6 ಆಗಲೇ ಬಿಟ್ಟೆ ಅನಿಸುತ್ತಲ್ವಾ. 4 ನೋಡಿ, ಇದೇ ಗುರು ಆಗೋದು ನನ್ನ ಲೈಫು.
ನೋಡಿ ಇಲ್ಲಿ ಪಾಯಿಂಟ್ಸ್ 19 ಪಾಯಿಂಟ್ಸ್ ಇದೆ. ಜೋಕರ್ 9 ನಾನು ಆಗಲೇ ಬಿಟ್ಟೆ ಅನ್ಸುತ್ತೆ ಗುರು. 9 8 ನನಗೆ ಏನು ಯೂಸ್ ಇಲ್ಲ. 7 ಯಾಕೆ ಈ ಥರ ಕಚರ ಕಡ್ಗಳೇ ಬರ್ದಿಂದ ಗೊತ್ತಾಗ್ತಿಲ್ಲ ಗುರು. ಇವಾಗ ಒಂದು ಶೋ ಇಟ್ಟರೆ ಅಂದರೆ ನೆಕ್ಸ್ಟ್ ನಾನು ಶೋ ಇಟ್ಟೇ ಇರ್ತೀನಿ ಗುರು. ನೆಕ್ಸ್ಟ್ ಪಕ್ಕ ಶೋ ಇಡ್ತೀನಿ ಗುರು ನಾನು. ಒಂದು 7 2 ಅವನಮ್ಮನ ಆಗಲೇ 2 ಸಿಕ್ಕೊಂಡಿದ್ದೆ ಗುರು ನಾನು. ಅವಳ ಥರ ಬಿಟ್ಟೆ ಎಸ್ನ 22 ಸ್ಕೋರ್ ಆಗೋದಿಲ್ಲ ಗುರು. ಈ ಸಲ ಇಟ್ಬಿಡು, ಶೋ ಇಟ್ಬಿಡು ಅಷ್ಟೇ. ನನ್ನ ಅಕ್ಕ ನಾನು ನೋಡ್ತಾನೆ ಇದ್ದೀನಿ, ಪರವಾಗಿಲ್ಲ. ಎಸ್ ಅಮ್ಮನ ಒಂದು ಜೋಕರ್ ಕೊಟ್ಟಿರೋಲ್ಲ ಗುರು. ಈಗ ಕೊಟ್ರೆ ಹೆಂಗಾಡೋದು? ಕಾರ್ಡ್ ಚೆನ್ನಾಗಿ ಕೊಟ್ಟರು, ನಮ್ಮನ್ನು ಜೋಕರ್ ಚೆನ್ನಾಗಿ ಕೊಡಲ್ಲ. ನಮ್ಮನ್ನು ಜೋಕರ್ ಚೆನ್ನಾಗಿ ಕೊಟ್ಟರು, ನಮ್ಮನ್ನು ಕಾರ್ಡ್ ಚೆನ್ನಾಗಿ ಕೊಡಲ್ಲ. ನಮ್ಮನ್ನು ಆಟಗಳು ಆಡ್ತಾರೆ. ಅಟ್ಟ ಆಡ್ತಾ ಇದ್ದೀರ ನನ್ನ ಹತ್ರ ನೀವು. ಜಾಕ್ ಬೇಕಾಗ್ತಾನೆ ಜಾಕು, ಯಾಕಂದ್ರೆ ಪಾಯಿಂಟ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಲ್ಲ ನಾನು ಇವಾಗ. ಬೇಕಾಗ್ತಾನೆ. ಕ್ಯೂ 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 ಆಗಲೇ ಬಿಟ್ಟಿದ್ದಾನೆ, ಅದಕ್ಕೆ ಬಿಟ್ಟ ಅವನು. ಕಿಂಗು ಬೇಕಾಗಿತ್ತು ಗುರು ಆ್ಯಕ್ಚುಲಿ. ಕಿಂಗು ಯಾಕಂದರೆ ಏಸು ಹಿಂಸೆ ಒಂಥರ. ರಾಟು 8 ಬಿಡ್ಬೋದು. ಈ ಥರ ದೊಡ್ಡ ದೊಡ್ಡ ಕಾರ್ಡ್ಗಳು ಇದ್ಬಿಟ್ರೆ ಬೇಜಾರು ಗುರು. ನಮ್ಮನ್ನ ಯಾವ್ದಾದ್ರು ಚಿಕ್ಕ ಕಾರ್ಡ್ ಇದ್ರೆ ನಮ್ಮನ್ನ ಹೆಂಗೋ ಬೆಚಾಗ್ಬೋದು. ದೊಡ್ಡ ದೊಡ್ಡ ಕಾರ್ಡ್ಗಳು ಇರಬಾರ್ದು, ಇದೇ ಬೇಜಾರು. ಜಾಕ್ ಎತ್ಕೊಂಡಿದ್ದೆ ಯಾವುದಕ್ಕೆ ಇರಲಿ ಅಂತ. ಆಡು 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 ಹಾಡು ಆಟ ಹಾಡು, ಹಾಡು ಹಾಡು ಹಾಡಿ ನೋಡು ಜಾಕಿ. ಡ್ರಾಪ್ ಆಗೋ ಶಿಷ್ಯ. ಕಾರ್ಡ್ ಕಚ್ಚಡವಾಗಿ ಬಂದಿದೆ ನನಗಂತೂ. ನಿನಗೆ ಅದು ಹೆಂಗೆ ಬಂದೆ ಗೊತ್ತಿಲ್ಲ. ನನ್ನದು ಒಂದು ಜೋಕರ್ ಇಲ್ಲ, ನೀನು ಡ್ರಾಪ್ ಆಗಿಲ್ಲ, ನಾನು ಡ್ರಾಪ್ ಹಾಕಿನಿ. ಯಾಕಂದರೆ 100. ವೆರಿ ಗುಡ್ ಬಾಯ್. ನನಗೆ ಗೊತ್ತು ನೀನು ಡ್ರಾಪ್ ಆಗ್ತೀಯ ಅಂತ, ಯಾಕಂದ್ರೆ ಇನ್ನೂ ಕಚಡ ಕಾರ್ಡ್ಗಳೇ ಬಂದಿದೆ. ನನಗೂ ಕಚಡ ಕಾರ್ಡ್ಗಳೇ ಬಂದಿದೆ. ಓಪನ್ ಕಾರ್ಡ್ ನೀನಾ? ನಾನೇನಾ? ಥ್ಯಾಂಕ್ ಯು ಜಮ. ಎಲ್ಲ ಕಾರ್ಡ್ಗಳು ಚೆನ್ನಾಗಿದೆ ಈ ಸಲ. ಯಾವ ಕಾರ್ಡ್ ಬಿಡಲಿ ನಾನು? ಕಿಂಗ್ ಬಿಡೋಣ. ಏನು ಕಿಂಗ್ ಬಿಡೋಣ ಅಂದರೆ ಅದಕ್ಕೊಂದು ರೀಸನ್ ಉಂಟು. ಅಯ್ಯೋ ನಮ್ಮನ್ನು ಒಳ್ಳೆ ಕಾರ್ಡ್ಗಳೇ ಬಂದವು ಗುರು ನನಗೆ ಈ ಸಲ. ನೀವು ಈ ಥಿಂಗ್ ಮಾಡ್ತಾ ಇದ್ರೆ ಗೊತ್ತಾ, ತಗೊಂಡ ಟೈಮಲ್ಲಿ ನಮ್ಮನ್ನು ಅಲ್ಲೇ ಹುಷಾರಾಗ್ಬಿಡ್ತಾರೆ. ನಾನು ನನಗೆ ಒಳ್ಳೊಳ್ಳೆ ಕಾರ್ಡ್ ಬಂದು ತೋರಿಸ್ಕೊತಾನೆ ನಾನು ಅಂತ. 8 9 10 ಇವಾಗ ಎತ್ಕೋತಾನೆ ಇವಾಗ, ಯಾಕಂದ್ರೆ ಜೋಕರ್ ಬಂದಿಲ್ಲ ಸ್ಟಾರ್ಟಿಂಗ್ಗೆ. ಲೌಡಕ್ಕ ಆ ಬಾಲು ಅವನು ಹಂಗೂ ಡ್ರಾಪ್ ಆಗೋ ಚಾನ್ಸ್. ಏನು ನನಗೆ ಆಡ ಬರುತ್ತಲ್ಲ ಒಬ್ಬಲ್ಲ ಗೊತ್ತಿಲ್ವೇ, ಎಲ್ಲ ಡ್ರಾಪ್ ಮಾಡ್ತಾ ಬಿದ್ದಾನಲ್ಲ ಏನು.
ಗುರು ನೀನು ಡ್ರಾಪ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ ಗುರು ನೀನು. ಕಿಂಗು ಪೊಂಗು ತಗೋ ಕಿಂಗು. ನಮಗೂ ಸ್ವಲ್ಪ ಆಟ ಗೊತ್ತಿದೆ ಗುರು, ನಮಗೂ ಸ್ವಲ್ಪ ಆಟ ಗೊತ್ತಿದೆ ಗುರು. ಸೂನ್ ಎತ್ಕೊಳ್ಳೋಣ, ಯಾಕಂದರೆ ಈ ಸೂನ್ ಇದೆ ಗೊತ್ತಾ, ಇದು ತುಂಬ ಕಡೆಗಳು ಬಂದಿಲ್ಲ ಆಚೆ ಇವಾಗ. ಸೊ ಅದಕ್ಕೆ ಚೂನ್ ಎತ್ಕೊಂಡೆ ನಾನು. ತುಂಬ ಕಡೆ ಆಚೆ ಬಂದಿಲ್ಲ ಅದು. ನಮ್ಗೆ ಬೇಕಾಗಿರೋ ಒಂದೇ ಒಂದು ಕಾಳುಗಳು ಅಷ್ಟೇ. ರಾಣಿ, ನಾನು ಅನ್ಕೊಂಡೆ ಜೋಕರೇ ಬರುತ್ತೆ ಅನ್ಕೊಂಡೆ ಗುರು. ಜಾಕ್ ಗುರು 2 3 4 5 ಹಾಕೋಬಾರ್ದು, ಯಾಕೆಂತ ನಾನು ಆಮೇಲೆ ಹೇಳ್ತೀನಿ. ಕಾರ್ಡ್ಗಳು ನಾಟ್ ಬ್ಯಾಡು. ನಾನು ಮನ್ಸಲ್ಲಿ ಗೆಸ್ ಮಾಡಿದೆ ಗುರು, ದೇವರಣಗೂ ಕಿಂಗ್ ಆಗ್ತಾನೆ ಅಂತ. ಯಾಕಂದರೆ ನೆಕ್ಸ್ಟು ನಾನು ಕಿಂಗ್ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಕೂತಿದ್ದೆ ಗುರು. ನಾನು ನಿಜ ಕಿಂಗೇ ಗೆಸ್ ಮಾಡಿದೆ, ಅವ್ನು ಕಿಂಗೇ ಹಾಕ್ಬೋದು ಅಂತ. ಇವಾಗ ನಾನು ಜಾಕ್ ಹಾಕ್ತೀನಿ ನೋಡಿ, ನಾನು ಜಾಕ್ ಬಿಡ್ತೀನಿ ಇವಾಗ ಆಚೆ. 4 ಕೊಟ್ಟ, ಅದು 4 ಎತ್ಕೊಂಡು 4 ಕಾರ್ಡ್ ಮಾಡ್ಕೋಬೋದು. ಸ್ವಲ್ಪ ಪಾಯಿಂಟ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ನಾನು. ಹೌದಾ, ನಾನು ಜಾಗ್ ಬಿಡ್ತೀನಿ ಅಂದರೆ ನನಗೆ ಇನ್ನೊಂದು ಜಾಗ್ ಬರುತ್ತೆ. ನಾನು ಈ ಥರ ತುಂಬ ಸಲ ಅನುಭವಿಸ್ತೀನಿ ಗುರು. ಬಟ್ ಈ ಜಾಗ್ ನನಗೇನು ಲಾಸ್ ಏನಿಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನಾನು ಈ ಕಿಂಗ್ ತಗೊಂಡ್ರು ಇಲ್ಲಿ 4 ಕಾರ್ಡ್ ಆಗುತ್ತೆ ನನಗೆ, ಅರ್ಥ ಆಯ್ತಾ? ಇಲ್ಲಿ 4 ಕಾರ್ಡ್ ಆಗುತ್ತೆ ನನಗೆ. ಆಮೇಲೆ ಈ ಜಾಗನ್ನು ಕೂಡ ಇಲ್ಲಿ ತೊಗೊಂಡು ಬಿಸಾಕ್ತೀನಿ, ಅರ್ಥ ಆಯ್ತು ನನಗೆ. ನನಗೆ ಇನ್ನೊಂದು ಕಾರ್ಡ್ ಬೇಕಾಯ್ತು ನೋಡಿ. ಈ ಈ ಈ ಕಿಂಗು ಆಮೇಲೆ ಆ ಜಾಕ್ನ ಇಟ್ಕೊಂಡು ನಾನು ಆಟಾಡ್ಬೋದಾಗಿತ್ತು. ನಾನೇನು ಪಾಯಿಂಟ್ಸನ್ನು ಹೋಗಿಲ್ಲ, 30 ಪೈಸೆ ಹೋಯ್ತು ಅಷ್ಟೇ, ಅದೇನು ಪ್ರಾಬ್ಲಮ್ ಏನಲ್ಲ. ಒಳ್ಳೆ ಕಾರ್ಡ್ ಬಿತ್ತು ಅಂದರೆ ಕತ್ತೆ ಕೂಡ ಗೆಲ್ಲುವುದು, ಆ ಥರ ಆಗಿದೆ ನಮ್ಮ ಪರಿಸ್ಥಿತಿಗಳು. ಆಡಕ್ಕೆ ಮುಂಚೆನೇ ಕಾರ್ಡ್ ನೋಡೋಕೆ ಮುಂಚೆ ಆಟಾಡ್ಬಿಡ್ತಾರೆ. ನಮಗೂ ಜೋಕರ್ಗಳು ಬರ್ತಾನೆ ಇರ್ತವೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ನನ್ನ ಮಕ್ಕಳು ಕಾರ್ಡ್ ನೋಡ, ಅಯ್ಯೋ ನನಗದ ಬಂದಿರೋ ನಮ್ಮನ್ನು ಇದು ಮಾಡ್ಬೋದಾಗಿತ್ತು, ಆಟಾಡ್ಬೋದಾಗಿತ್ತು. ಈ ಕಿಂಗ್ ಎತ್ಕೊಂಡು ನಾನು ಕೊಟ್ಟರೆ ಒಂದು 5 ನಿಮಿಷ ನೋಡಬೇಕು. ತುಂಬ ಲೇಟಾಗಿ ಆಡ್ದವನು, ಹಂಗಂದ್ರೆ ಒಳ್ಳೆ ಕಾಳು ಬಂದೆ ಗುರು ಅವನಿಗೆ. ಹೇಳ್ತೀನಿ, ಒಳ್ಳೊಳ್ಳೆ ಕಾಳು ಬಂದೆ ಅವನಿಗೆ. ತುಂಬ ಯೋಚನೆ ಮಾಡಾಗ್ತಿದ್ದಾನೆ. ನಮ್ಗೆ ಒಳ್ಳೆ ಕಾರ್ಡ್ ಬಂದಿಲ್ಲ ಅಂದರೆ ಒಳ್ಳೆ ಕಾರ್ಡ್ ಮಾಡ್ಕೋತೀವಿ ಗುರು ನಾವು. ಕೆಟ್ಟ ಕಾರ್ಡ್ನೇ ಒಳ್ಳೆ ಕಾರ್ಡ್ ಮಾಡ್ಕೊಬಿಡ್ತೀವಿ ನಾವು. ಹತ್ತು ಎತ್ತು.
ಹ್ಮ್ ಶಿಷ್ಯ ನೀನು ತುಂಬಾನೇ ಲೇಟಾಗಿ ಆಡ್ತೀಯ ಶಿಷ್ಯ ನೀನು. ನಿನ್ಗೆ ಒಳ್ಳೊಳ್ಳೆ ಕಾರ್ಡ್ಗಳು ಬಂದಿದೆ ನಂಗೆ ಗೊತ್ತು ಚೆನ್ನಾಗಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಲೆವೆಲ್ಗೆ ಹೋಗಿ 800 ರೂಪಾಯಿ ಆಡೋಣ ಅಂತಿದ್ದೀನಿ. ನೆಕ್ಸ್ಟ್ ಲೆವೆಲ್ ನನಗೆ ಗೊತ್ತಿದೆ ನಿಂಗೆ ಒಳ್ಳೊಳ್ಳೆ ಕಾರ್ಡ್ ಬಂದಿದೆ ಅಂದ್ಬಿಟ್ಟು. ನೀನು ತಡ್ಕೊಳ್ಳೋವಾಗಲೇ ಗೊತ್ತಾಯ್ತು ನನಗೆ ತುಂಬ ಒಳ್ಳೆ ಕಾರ್ಡ್ ಇಟ್ಕೊಂಡಿದ್ದೀನಿ ನೀನು ಅಂತ. ಅದು ಇನ್ನೂ ನಾನು 4 ಪಾಯಿಂಟ್ ಸೇವ್ ಮಾಡ್ಬೋದಾಗಿತ್ತು, ಎಲ್ಲ ಮಿಸ್ ಮಾಡಿದೆ. ಹ್ಮ್ 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 ಒಂದು ಯೋಗ ಕೂಡ ಆಗ್ತಿಲ್ವಲ್ಲ ನನಗೆ. ಹ್ಮ್ 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 ತುಂಬ ನಿಧಾನ ಮಾಡ್ತಾನೆ ಗುರು, ಇದೇ ಬೇಜಾರಾಗ್ತಾರೆ ನನಗೆ ನನ್ನ ಮಗ. ತುಂಬ ನಿಧಾನ ಮಾಡ್ತಾನೆ ಗುರು. ನನಗೆ ನಿಧಾನ ಮಾಡ್ಬಿಟ್ರೆ ಹಿಂಗೆ ಚಿಕ್ಕ ಉರಿದು ಬಂದ್ಬಿಡುತ್ತೆ ನನಗೆ. ಲವಡ ಥರ ಕೋಪ ಬರ್ತಾನೆ. ಇಲ್ಲೊಂದು 6 ಇದೆಯಾ, ಇಲ್ಲೊಂದು 6 ಇದೆಯಾ, ಇಲ್ಲೊಂದು 6 ಇದೆ. ಎತ್ತನ ಅಂದ್ಕೊಂಡ್ರೆ ಬಟ್ ಸೆಟ್ ಆಗುತ್ತೆ ಅಷ್ಟೇ ಗುರು. ಗಾಡಿ ಈ ಸಲ ದೇವರ ಚೆನ್ನಾಗಿ ಬಂದಿಲ್ಲ ಗುರು. ತಿಂಗ್ ಬೇಡ, ತಿಂಗ್ ಬೇಕು ನನಗೆ.